ರಾಹುಲ್ ಗಾಂಧಿಯವರು ಏನು ಬೇಡಿಕೆ ಇಡ್ತಾರೋ ಅದನ್ನ ಪೂರೈಸಲೇಬೇಕಾದ ಧರ್ಮ ಸಂಕಟ ಮೋದಿಯವರಿಗೆ ಎದುರಾಗ್ತಾ ಇದೆಯಾ? ರಾಹುಲ್ ಗಾಂಧಿ ಬಿಡುತ್ತಿರುವ ಬಾಣಗಳು ಮೋದಿ ಸರ್ಕಾರವನ್ನೇ ಕಟ್ಟಿ ಹಾಕ್ತಾ ಇದೆಯಾ? ರಾಹುಲ್ ಗಾಂಧಿ ಹೇಳುವ ಭವಿಷ್ಯ ನಿಜವಾಗತ್ತಾ? ಮೊದಲು ಕೋವಿಡ್ ಬಗ್ಗೆ, ಬಳಿಕ ಕೃಷಿ ಕಾನೂನು ಬಗ್ಗೆ, ಈಗ ಜಾತಿ ಗಣತಿ ಬಗ್ಗೆ ರಾಹುಲ್ ಗಾಂಧಿ ಹೇಳಿದ್ದ ಭವಿಷ್ಯಗಳು ನಿಜವಾಗಿದೆ. ರಾಹುಲ್ ಗಾಂಧಿ ಏನ್ ಬೇಡಿಕೆ ಇಡ್ತಾರೋ ಅದನ್ನ ಮೋದಿ ಸರ್ಕಾರ ಪೂರೈಸಬೇಕಾದ ಅನಿವಾರ್ಯತೆಯು ಎದುರಾಗ್ತಾ ಇದೆ. ಮಾರ್ಕ್ ಮೈ ವರ್ಡ್, ಮೋದಿ ಸರ್ಕಾರ ಹೊಸ ಕೃಷಿ ಕಾನೂನುಗಳನ್ನು ವಾಪಸ್ ಪಡೆದುಕೊಳ್ಳಲೇಬೇಕು, ಹೀಗಂತ ಭವಿಷ್ಯ ಹೇಳಿದರು ರಾಹುಲ್ ಗಾಂಧಿ. ಮಾರ್ಕ್ ಮೈ ವರ್ಡ್ಸ್, ಟೇಕ್ ಇಟ್ ಫ್ರಮ್ ಮೀ, ದೀಸ್ ಲಾಸ್ the government will be forced to take them back. Remember what I said. ರಾಹುಲ್ ಗಾಂಧಿ ಹೇಳಿದ್ದು ನಿಜವಾಗಿತ್ತು. ಮೋದಿ ಸರ್ಕಾರಕ್ಕೆ ತನ್ನ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆದುಕೊಂಡಿತ್ತು. ರಾಹುಲ್ ಗಾಂಧಿ ಹೇಳಿದ್ದ ಭವಿಷ್ಯ ನಿಜವಾಗಿತ್ತು. ಇನ್ನು ಅದೇ ರಾಹುಲ್ ಗಾಂಧಿಯವರು ಜಾತಿ ಗಣತಿ ಬಗ್ಗೆಯೂ ಭವಿಷ್ಯ ಹೇಳಿದರು. ಜಾತಿ ಗಣತಿಯನ್ನ ಮಾಡಿಸಿಯೇ ತೀರುತ್ತೇವೆ ಎಂದು ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ನಿಂತು ಗರ್ಜಿಸಿದ್ರು. जिससे आप लोग डरते हो, कांपते हो, वो है जाति जनगणना. जाति जनगणना इस हाउस में, इस सदन में पास करके हम आपको दिखाएंगे. ರಾಹುಲ್ ಗಾಂಧಿ ಅವರು ಹೀಗೆ ಹೇಳಿದಾಗ ಅದೇ ಲೋಕಸಭೆಯಲ್ಲಿ ನಿಂತು ಬಿಜೆಪಿಯ ಕೇಂದ್ರ ಸಚಿವರು ಮತ್ತು ಸಂಸದರು ಕುಹುಕವಾಡಿದ್ರು. ರಾಹುಲ್ ಗಾಂಧಿಗೆ ತನ್ನ ಜಾತಿಯೇ ಯಾವುದು ಅಂತ ಗೊತ್ತಿಲ್ಲ, ಅವರು ಜಾತಿ ಗಣತಿ ಬಗ್ಗೆ ಮಾತಾಡ್ತಾರೆ ಅಂತ ಗೇಲಿ ಮಾಡಿದ್ರು ಕೇಂದ್ರ ಸಚಿವ ಅನುರಾಗ್ ಠಾಕೂರ್. ओबीसी की बात, जनगणना की बात बहुत की जाती है. जिसकी जात का पता नहीं वो गणना की बात करता है. ಇವರೊಬ್ಬರೇ ಅಲ್ಲ, ಬಿಜೆಪಿಯ ಹಲವು ಕೇಂದ್ರ ಸಚಿವರು, ಸಂಸದರು ಕೂಡ ರಾಹುಲ್ ಗಾಂಧಿ ಅವರ ಜಾತಿ ಗಣತಿ ಬೇಡಿಕೆಯನ್ನ ವಿರೋಧಿಸಿದ್ರು. ಆದರೂ ಛಲ ಬಿಡದ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಜಾತಿ ಗಣತಿಯನ್ನೇ ಅಸ್ತ್ರ ಮಾಡಿಕೊಂಡಿದ್ರು. ಸಮಾವೇಶಗಳಲ್ಲಿ, ಪ್ರಚಾರ ಸಭೆಗಳಲ್ಲಿ, ಸಂವಾದಗಳಲ್ಲಿ, ಸಮ್ಮೇಳನಗಳಲ್ಲಿ ಜಾತಿ ಗಣತಿಯ ಅವಶ್ಯಕತೆಯನ್ನ ಒತ್ತಿ ಒತ್ತಿ ಹೇಳಿದ್ರು. ಯಾವುದೇ ಶಕ್ತಿಗೂ ಜಾತಿ ಗಣತಿಯನ್ನ ತಡೆಯಲು ಸಾಧ್ಯವಿಲ್ಲ ಎಂದು ಗುಡುಗಿದ್ರು. पहला कदम, क्रांतिकारी कदम हमारे मैनिफेस्टो में हमने लिख दिया, जाति जनगणना. मैं गारंटी करके कह रहा हूं, आप लिख लो, जाति जनगणना को कोई शक्ति नहीं रोक सकती है. 90% हिंदुस्तान जाति, 95% जाति जनगणना चाहता है. सब चाहते हैं क्योंकि सब लोगों को यह पता लगाना है कि हमारी भागीदारी कितनी है, हमारी हिस्सेदारी कितनी है. जो मैंने वायदा किया था इसी हाउस में, यहां हम कास्ट सेंसस लागू करेंगे. 50% रिजर्वेशन की दीवार और जाति जनगणना हम यहाँ करा के दिखाएंगे. आपको जो कहना है कर लो. ये जाति जनगणना है, इससे देश बदल जाएगा. ಭಾರತ್ ಜೋಡೋ ಯಾತ್ರೆಯ ಬಳಿಕ ಅಂತೂ ರಾಹುಲ್ ಗಾಂಧಿ ಅವರು ಜಾತಿ ಗಣತಿಯ ಹಿಂದೆ ಬಿದ್ದಿದ್ರು. ಭಾರತದಲ್ಲಿರುವ ದೊಡ್ಡ ಮಟ್ಟದ ಅಸಮಾನತೆಗಳಿಗೆ ಜಾತಿಯೇ ಕಾರಣವಾಗಿರುವುದರಿಂದ ಭಾರತದಲ್ಲಿ ಎಷ್ಟು ಜಾತಿಗಳಿವೆ, ಯಾವ ಜಾತಿಯ ಎಷ್ಟು ಜನರಿದ್ದಾರೆ, ಅವರಿಗೆ ಎಷ್ಟು ಪಾಲು ಸಿಗ್ತಿದೆ ಅನ್ನೋದಕ್ಕೆ ದೇಶಕ್ಕೆ ಗೊತ್ತಾಗಬೇಕು ಎಂದು ಪಟ್ಟು ಹಿಡಿದಿದ್ರು. 2024ರ ಲೋಕಸಭಾ ಚುನಾವಣೆಯಲ್ಲೂ ರಾಹುಲ್ ಗಾಂಧಿ ಜಾತಿ ಗಣತಿಯನ್ನ ಅಸ್ತ್ರ ಮಾಡಿಕೊಂಡಿದ್ರು. ಅವಾಗ ಸ್ವತಃ ಮೋದಿಯವರೇ ಚುನಾವಣಾ ಪ್ರಚಾರ ಸಭೆಯಲ್ಲಿ ರಾಹುಲ್ ಗಾಂಧಿಯವರ ಬೇಡಿಕೆಯ ವಿರುದ್ಧ ಕೆಂಡ ಕಾರಿದ್ರು. ಜಾತಿ ಹೆಸರಲ್ಲಿ ದೇಶವನ್ನ ಒಡೆಯಲಾಗ್ತಾ ಇದೆ, ವಿಷ ಬೀಜ ಬಿತ್ತಲಾಗ್ತಿದೆ ಅಂತ ಆಪಾದಿಸಿದ್ರು ಮೋದಿ. इस चुनाव में देश को जातियों में बांटने की बहुत कोशिशें हुई. ಯಾರು ಏನೇ ಹೇಳಿದ್ರು, ಏನೇ ಆರೋಪ ಹೊರಿಸಿದ್ರು, ರಾಹುಲ್ ಗಾಂಧಿ ತನ್ನ ಬೇಡಿಕೆಯಿಂದ ಹಿಂದೆ ಸರಿಯಲಿಲ್ಲ. ತನ್ನ ಪಟ್ಟನ್ನ ಸಡಿಲ ಮಾಡಲಿಲ್ಲ. ಜಾತಿ ಗಣತಿ ನನ್ನ ರಾಜಕೀಯ ಅಲ್ಲ, ಅದು ನನ್ನ ಲೈಫ್ ಮಿಷನ್ ಅಂದಿದ್ರು. ಜಾತಿ ಗಣತಿಯನ್ನ ಬಿಡುವ ಪ್ರಶ್ನೆಯೇ ಇಲ್ಲ, ಅದನ್ನ ಮಾಡಿಸಿಯೇ ತೀರ್ತೇನೆ ಅಂತ ಮಾತು ಕೊಟ್ಟಿದ್ರು. ये मेरे लिए राजनीति नहीं है, ये मेरे लिए लाइफ मिशन है, इसको छोड़ने वाला नहीं हूं मैं. जितना इसको रोका गया उतनी तेजी से, उतनी फोर्स से ये वापस आएगा. ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾದ ಮೇಲಂತೂ ರಾಹುಲ್ ಗಾಂಧಿ ತನ್ನ ಪ್ರತಿ ಭಾಷಣದಲ್ಲೂ ಜಾತಿ ಗಣತಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಬಂದಿದ್ರು. ಜಾತಿ ಗಣತಿ ನಡೆಸಲೇಬೇಕೆಂದು ಹಠ ಹಿಡಿದಿದ್ರು. ಈಗ ರಾಹುಲ್ ಗಾಂಧಿಯವರ ಹಠ ಗೆದ್ದಿದೆ. ಅವರ ಬೇಡಿಕೆ ಈಡೇರ್ತಾ ಇದೆ. ಅವರ ಭವಿಷ್ಯವು ನಿಜವಾಗ್ತಾ ಇದೆ. ದೇಶದಲ್ಲಿ ಜಾತಿ ಗಣತಿ ನಡೆಸಲು ಮೋದಿ ಸರ್ಕಾರ ನಿರ್ಧಾರ ಮಾಡಿದೆ. ಜನಗಣತಿ ಜೊತೆ ಜಾತಿ ಗಣತಿಯು ನಡೆಸುವುದಾಗಿ ಕೇಂದ್ರ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ನಿರ್ಧಾರ ತೆಗೆದುಕೊಂಡಿರುವುದು ಮೋದಿ ಸರ್ಕಾರ ಆಗಿದ್ರೂ ಕೂಡ ಇದನ್ನ ರಾಹುಲ್ ಗಾಂಧಿಯ ಹೋರಾಟಕ್ಕೆ ಸಿಕ್ಕ ಗೆಲುವು ಅಂತ ಹೇಳಬಹುದು. पार्लियामेंट में हमने कहा था कास्ट सेंसस को हम करवा के छोड़ेंगे. सडनली 11 साल बाद सडनली कास्ट सेंसस का अनाउंसमेंट किया.
हम इसको सपोर्ट करते हैं, पूरी तरह सपोर्ट करते हैं। ಬಿಜೆಪಿಯ ರಾಜಕೀಯ ಸಿದ್ಧಾಂತ ಜಾತಿ ವ್ಯವಸ್ಥೆಗೆ ವಿರೋಧವಾಗಿದೆ. ಅವರು ಜಾತಿ ಗಣತಿಗೂ ವಿರೋಧವಾಗಿದ್ದರು. ರಾಹುಲ್ ಗಾಂಧಿ ಅವರು ಜಾತಿ ಗಣತಿಯ ಬಗ್ಗೆ ಮಾತನಾಡಿದಾಗಲೆಲ್ಲ ಅವರು ವಿರೋಧ ಮಾಡಿದರು. ಈಗ ಅದೇ ಬಿಜೆಪಿ, ಅದೇ ಮೋದಿ ಸರ್ಕಾರ ರಾಹುಲ್ ಗಾಂಧಿ ಅವರ ಅಸ್ತ್ರದ ಮುಂದೆ ತಲೆಬಾಗಿದೆ. ಮೋದಿ ಸರ್ಕಾರ ಕಳೆದ ಬಜೆಟ್ನಲ್ಲಿ ಜಾತಿ ಗಣತಿ ಘೋಷಣೆ ಮಾಡದಿದ್ದರೂ ಜಾತಿ ಗಣತಿ ನಡೆಸುವ ತೀರ್ಮಾನ ಕೈಗೊಂಡಿದೆ ಅಂದರೆ ಅವರು ರಾಹುಲ್ ಗಾಂಧಿ ಅವರ ಅಸ್ತ್ರದ ಮುಂದೆ ಮಂಡಿಯೂರಿದ್ದಾರೆ ಅಂತಾನೆ ಅರ್ಥ. ಆದರೂ ಗೋಧಿ ಮೀಡಿಯಾಗಳು ಇದರ ಕ್ರೆಡಿಟ್ ರಾಹುಲ್ ಗಾಂಧಿಗೆ ಸಿಗದಂತೆ ನೋಡಿಕೊಳ್ತಾ ಇದೆ. ಅವರು ಮೋದಿ ಸರ್ಕಾರದ ನಿರ್ಧಾರವನ್ನ ಸರ್ಜಿಕಲ್ ಸ್ಟ್ರೈಕ್, ಮಾಸ್ಟರ್ ಸ್ಟ್ರೋಕ್ ಅಂತೆಲ್ಲ ಬಣ್ಣಿಸ್ತಾ ಇದ್ದಾರೆ. ಆದರೆ ಇದು ಮೋದಿಯವರ ಸರ್ಜಿಕಲ್ ಸ್ಟ್ರೈಕು ಅಲ್ಲ, ಮಾಸ್ಟರ್ ಸ್ಟ್ರೋಕು ಅಲ್ಲ. ಇದು ಮೋದಿ ಸರ್ಕಾರ ರಾಹುಲ್ ಗಾಂಧಿ ಅವರ ಮುಂದೆ ಮಂಡಿಯೂರಿರೋದು ಅಷ್ಟೇ ಸತ್ಯ. ಒಂದು ವೇಳೆ ಪೆಹಲ್ಗಾಮ್ ದಾಳಿ ನಡೆದ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರವೇನಾದರೂ ಈ ಜಾತಿ ಗಣತಿಗೆ ತೀರ್ಮಾನ ಮಾಡಿದ್ರೆ ಈ ಗೋಧಿ ಮೀಡಿಯಾಗಳು ಹೇಗೆ ಕಂಠಶೋಷಣೆ ಮಾಡ್ತಿದ್ವು ಅಂತ ಒಮ್ಮೆ ಯೋಚಿಸಿ. ಇಂತಹ ಸಮಯದಲ್ಲಿ ಜಾತಿ ಗಣತಿ ಮುಖ್ಯವಾ ಅಂತ ಬಾಯಿ ಬಡಿದುಕೊಳ್ತಾ ಇದ್ರು. ಜಾತಿ ಗಣತಿಗೆ ತೀರ್ಮಾನ ಮಾಡಿದವರು ದೇಶದ್ರೋಹಿಗಳಾಗಿ ಚಿತ್ರಿಸಲ್ಪಡ್ತಾ ಇದ್ರು.